ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಿಂದ ಇವತ್ತು ಆದೇಶ ಪ್ರಕಟಣೆ ಆಗಲಿದೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಸಿಗುತ್ತಾ ಇವತ್ತಾದ್ರೂ ಹೆಚ್ಚುವರಿ ಹಾಸಿಗೆ ದಿಂಬು. ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಹಾಸಿಗೆ ದಿಂಬನ್ನ ಪಡೆದುಕೊಳ್ಳಬೇಕು. ಕಂಫರ್ಟಬಲ್ ಲೈಫ್ ಸಿಗ್ತಾ ಇಲ್ಲ ದರ್ಶನ್ ಅವರಿಗೆ. ಹಿಂದೆ ಇತ್ತು, ಜೈಲಿಗೆ ಹೋದಾಗ ಫುಲ್ ಕಂಫರ್ಟ್ ಆಗಿದೆ, ಬಟ್ ಈಗಿಲ್ಲ. ಒಂದು ಹಾಸಿಗೆ ದಿಂಬುಗೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಿಂದ ಇವತ್ತು ಆದೇಶ ಪ್ರಕಟ ಆಗಲಿದೆ. ಆರೋಪಿ ದರ್ಶನ್ ಪರವಾಗಿ ಕೋರ್ಟ್ ಮೊರೆ ಹೋಗಿರುವಂತದ್ದು ವಕೀಲರು ಹೆಚ್ಚುವರಿ ಹಾಸಿಗೆ ದಿಂಬು ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆ ಇವತ್ತಿದೆ ಎಂದು ಕೋರ್ಟ್ಗೆ ಹಾಜರಾಗಲಿದ್ದಾರೆ ದರ್ಶನ್, ಪವಿತ್ರ ಗೌಡ. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಎಲ್ಲ ಆರೋಪಿಗಳು ಇವತ್ತು ಹಾಜರಾಗ್ತಾ ಇದ್ದಾರೆ. ಇವತ್ತು ಟ್ರಯಲ್ ಡೇಟ್ ಕೂಡ ನಿಗದಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ನೋಡಿ, ಜೈಲಿನ ಅಧಿಕಾರಿಗಳು ಕೋರ್ಟ್ ಆದೇಶ ಲಘುವಾಗಿ ಪರಿಗಣಿಸಿದ್ದಾರೆ ಅಂತ ಹೇಳಿ ಕೋರ್ಟ್ ಹೇಳಿದ್ರು ಕೂಡ ಕನಿಷ್ಠ ಸೌಕರ್ಯಗಳನ್ನು ಕೂಡ ನೀಡಿಲ್ಲ. ಕಂಬಳಿ, ಹೊದಿಕೆ, ಲೋಟ, ತಟ್ಟೆ ನೀಡಲಾಗಿದೆ. ಬೆಳಿಗ್ಗೆ ಮತ್ತೆ ಸಂಜೆ 1 ಗಂಟೆ ವಾಕಿಂಗ್ಗೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಪಕ್ಕದ ಸೆಲ್ನಲ್ಲಿ ಇರುವಂತಹ ಪಾಕಿಸ್ತಾನದವರಿಗೆ ಎಲ್ಲ ಸೌಲಭ್ಯ ಇದೆ, ನಮ್ಮ ಆರೋಪಿಗೆ ಯಾಕೆ ಹೀಗೆ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ರು ವಕೀಲರು. ಸೊ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ, ಈಗಾಗಲೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಬಿಲ್ಲಾ ಅಂತ ಹೇಳಿ ಜೈಲಿನ ಒಳಗಡೆ ಈಗ ಒದ್ದಾಡ್ತಾ ಇದ್ದಾರೆ. ಹಿಂದೆ ಹೋದಕ್ಕೂ ಈಗ ಹೋಗಿದ್ದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಹಿಂದೆ ಎಲ್ಲ ಐಷಾರಾಮಿ ವಸ್ತುಗಳು ಅವ್ರಿಗೆ ಸಿಗ್ತಾ ಇತ್ತು, ಜೈಲಿನ ಒಳಗಡೆ ಇದ್ರೂ ಕೂಡ ಅವರು ಕೇಳಿದ್ದೆಲ್ಲ ವಸ್ತುಗಳು ತಿನ್ನಲಿಕ್ಕೆ ಎಲ್ಲವೂ ಸಿಗ್ತಾ ಇತ್ತು ಅವ್ರು. ಬಟ್ ಈ ಟೈಮ್ ಹಂಗಲ್ಲ, ಯಾಕೆಂದರೆ ಸುಪ್ರೀಂ ಆಜ್ಞೆ ಹಂಗಾಗ್ಬಿಟ್ಟಿದೆ. ಸೊ ಈಗಾಗಲೇ ಹೈಕೋರ್ಟ್ಗಳಿಗೆಲ್ಲ ಸೂಚನೆ ಅಥವಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರೋದ್ರಿಂದಾಗಿ ಅದನ್ನು ಪಾಲನೆ ಮಾಡಬೇಕಾಗಿರುವಂತಹ ಕಾರಣವಾಗಿ ಜೈಲಿನ ಅಧಿಕಾರಿಗಳಿಗೂ ಒಂದು ರೀತಿಯಾಗಿ ಭಯ. ದರ್ಶನ್ಗೆ ಏನಾದರೂ ಹೆಚ್ಚುವರಿಯಾಗಿ ಒದಗಿಸ್ಬಿಟ್ರೆ ನಾವು ಸಿಕ್ಕಾಕೊಳ್ತೀವಿ ಅಥವಾ ನಮ್ಮನ್ನು ಕೆಲಸದಿಂದ ತೆಗೆದು ಹಾಕಿಬಿಡ್ತಾರೆ, ಈ ರೀತಿಯಾಗೆಲ್ಲ ಸಾಕಷ್ಟು ಭಯ ಇರೋದ್ರಿಂದಾಗಿ ಏನಿದೆ ರೂಲ್ಸ್ಗಳನ್ನು ಅದನ್ನು ಫಾಲೋ ಮಾಡೋಣ. ಬಟ್ ಆ ರೂಲ್ಸ್ಗಳು ದರ್ಶನ್ಗೆ ಹೆಂಗಾಗ್ಬಿಟ್ಟಿದೆ, ಫುಲ್ ಐಷಾರಾಮಿ ಬದುಕನ್ನು ಲೀಡ್ ಮಾಡಿದವರು. ಒಂದು ಹಾಸಿಗೆ ದಿಂಬು ಇಲ್ಲ ಅಂತಂದರೆ ಅವ್ರಿಗೆ ವಿಲ ಅಂತ ಹೇಳಿ ದರ್ಶನ್ ಅವರು ಕೂಡ ಒದ್ದಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಹಾಸಿಗೆ ದಿಂಬು, ಹೆಚ್ಚುವರಿ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಿಂದ ಇವತ್ತು ಆದೇಶ ಪ್ರಕಟಣೆ ಆಗಲಿದೆ. ಆರೋಪಿ ದರ್ಶನ್ ಪರವಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ವಕೀಲರು. ಹೆಚ್ಚುವರಿ ಹಾಸಿಗೆ ಬೇಕು, ದಿಂಬು ಬೇಕು ಅಂತ ಹೇಳಿ ಈಗಾಗಲೇ ಕೇಳ್ಕೊಂಡಿದ್ದಾರೆ, ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸೊ ಈ ಸಂಬಂಧ ಆದೇಶವನ್ನು ಇವತ್ತು ಹೊರಡಿಸುವಂತಹ ಸಾಧ್ಯತೆ ಇದೆ. ಕೊಡಬೇಕಾ ಬೇಡವಾ ಅಥವಾ ಯಾವ ಕಾರಣಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥ ಸಲುವಾಗಿ ಅದನ್ನು ಕೂಲಂಕುಷವಾಗಿ ನೋಡಿಕೊಂಡು ಆದೇಶವನ್ನು ನೀಡುವಂತಹ ಸಾಧ್ಯತೆ ಇದೆ.